ಲೇ ಮಮ್ತಿ, ಲೇ ಮಮ್ತಿ, ಯಾರು ಯಾರು? ನಾನ್ ಕಣ್ಲೆ ನಿಮ್ಮಮ್ಮ ದೆವ್ವಾಗಿದ್ದೀನಲ್ಲ. ಹೋ, ನೀನಾ? ಅವತ್ ನಮ್ಮನ್ ಚಾಟ್ಸ್ ಒದ್ಬಿಟ್ಟು ಕಳಿಸ್ಬಿಟ್ಟಲ್ಲ. ಇವಾಗ ಏನ್ ನಮ್ಮ ಮ್ಯಾಲ ನಿಂಗೆ ಪಿರುತಿ ಒಕ್ಕೋಕೆ ಒಕ್ಕೋಕೆ ಹರಿತಾಯ್ತೋ. ಈಗ ಬಂದ್ಬಿಟ್ಟಿಯೋ ನಮ್ಮನ್ ಸುತ್ತಾಡ್ಕೊಂಡು. ನೋಡು, ನೀನು ಎಷ್ಟು ಹೇಳಿದ್ರು ಈ ಬರೋ ಯುಗಾದಿ ಹಬ್ಬಕ್ಕೆ ನಿನ್ನ ಎಡೆ ಇಕ್ಬಿಟ್ಟು ನಿನಗೇನು ಪೂಜೆ ಮಾಡಕ್ಕಿಲ್ಲ ನಾನು. ಕನಸುನುವೆ ಕಾಣಕ್ಕೆ ಹೋಗ್ಬೇಡ. ನೀನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಯಾವಳಿಗೆ ಬೇಕೋ ಅವಳ್ತಾಗ ಮಾಡಿಸ್ಕೊ ಹೋಗು. ನೋಡು, ನನಗೇನೇ ನೀ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟೆ ಅಲ್ವಾ ನೀನು? ಸ್ವಂತ ಮಗಳಿಗೆ ನೀ ಬೆಲೆ ಇಲ್ದಿದಂಗೆ ಮಾಡ್ಬಿಟ್ಟೆ ಅಲ್ವಾ? ನನಗೂ ಗೊತ್ತು. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಹುಡಿಕೊಂಬಿಟ್ಟು ಬಂದ್ಬಿಟ್ಟವಳು ಮಗಳು ಮಗಳು ಅಂತ ಹೇಳ್ಬಿಟ್ಟು. ಈಗಲೂ ಕಾಲ ಮಿಂಚಿಲ್ಲ. ಮನೆ ಕೊಡಿಸು, ಮನೆಯ ಕೊಡಿಸಿದ್ರೆ ಈಗಲೂ ಪೂಜೆ ಮಾಡ್ಕೊಂಬಿಟ್ಟು ಬರ್ತೀನಿ ನಿನಗೆ. ಬದುಕಿದ್ದಾಗ ಮಗಳೇ 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 ಅಂತಿದ್ದೆ, ಸತ್ತ ತಕ್ಷಣ ನಾನು ಬ್ಯಾಡ್ವಾಗ ಹೋಗ್ಬಿಟ್ಟು ನಿಂಗೆ. ಲೇಯ್ ಲೇಯ್ ಮನೆಯಾಳಿ ಮಮ್ತಿ, ಮನೆ ವಿಷಯ ಬಿಟ್ಬಿಡು. ಲೇ, ನಿನ್ನ ಮೊಮ್ಮಗನ ವಿಷಯ ಹೇಳೆ ನೀನು. ನಿನ್ನ ಮೊಮ್ಮಗ ಇವಾಗ ಅಳಿಯ ಎತ್ಕೊಂಡು ಹೋಗವನೆ. ನಿನ್ನ ಮೊಮ್ಮಗ ಬ್ಯಾರ ಮನೆಗೆ ಬೆಳೀತಾವನೆ. ನಾಳೆ ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಆದರೆ ಏನ್ಲೇ ಮಾಡ್ತೀಗ ನೀನು? ನಾಳೆ ನಿನ್ನ ಮೊಮ್ಮಗ ನಿನ್ನ ಕೈ ಸೇರ್ಲಿಲ್ಲ ಅಂದರೆ ಏನು ಮಾಡ್ತೀಯಾ? ನಿನ್ನ ಮಗಳು 9 ತಿಂಗಳು ಎತ್ತು ಒತ್ತು ಬೆಳೆಸವಳೆ ಅಂಥದ್ರಾಗ ಇವಾಗ ಬ್ಯಾರರ ಮನೆಯಾಗೆ ಬೆಳೀತಾವನೆ. ನಿನಗೇನು ಅನ್ಸಕ್ಕಿಲ್ವೇನೆ ನಿನಗೆ? ನನಗೆ ಭಾಳ ಖುಷಿ ಆಯ್ತದೆ. ಸದ್ಯ ನನ್ನ ಮಗಳು ಬೆಳೆಸ್ತಿಲ್ವಲ್ಲ ಮಗನ, ಬ್ಯಾರೆ ಯಾರೋ ಬೆಳೆಸ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಬೋಲ್ ಖುಷಿ ಆಯ್ತಾಯ್ತು ನನಗಂತೂ. ಬಿಡು, ಬ್ಯಾರೆ ಯಾರೋ ಬೆಳೆಸ್ಕೊತಾರೆ. ಇವಾಗ ಅದ್ರಾಗ ಏನಾಯ್ತು? ಇವಾಗ ಅದ್ರಾಗೆ ಏನಾರ ತೆಪ್ಪಾಯ್ತು? ಅದ್ರಾಗೆ ಏನೂ ಇಲ್ಲ ತಾನೆ. ಯಾರೋ ಬೆಳೆಸ್ತಾವ್ರ ತಾನೆ, ಬೆಳೆಸ್ಕೊಂಡಿ ಬಿಡು. ನನ್ನ ಮಗಂಗೂ ಜಾಂಬುದ್ ನನ್ನ ಮಗ. ನನ್ನ ಮನೆಯೆಲ್ಲ ಮಾರಕ ಕಾರಣ ಏನಿ ಅವನು. ಹಾಳಾಗೋಗ್ಲಿ ಬಿಡು ಮಗನ, ಅವನೇನಿಯ ನೋಡ್ಕೊಂಡ್ಲಿ. ನಮ್ಮ ಮನೆಗಿದ್ರೆ ಮಗಿಗೆ ಎಷ್ಟು ಖರ್ಚು ಬೀಳ್ತದೆ. ಈ ಸ್ಕೂಲ್ಗೆ ಓದಿಸ್ಬೇಕು, ಆಮೇಕಿಂದ ಅವ್ರು ಅದಕ್ಕೆಲ್ಲ ಹುಷಾರಿಲ್ದಾಗ ತೋರಿಸ್ಬೇಕು, ಆರ್ಲಿಕ್ಸು ಬೂಸ್ಟು ಅಂತ ಹೇಳ್ಬಿಟ್ಟು ಏನೇನೋ ಕುಡಿಸ್ಬೇಕು. ಅಬ್ಬಬ್ಬಬ್ಬ, ಆಗ್ಲಾಗ್ಲಿಕ್ಕೂ ಹುಷಾರು ತಪ್ಪಿತ್ತವ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಇದೆಲ್ಲ ಯಾಕೆ? ರಿಸ್ಕು. ಅವನು ಅಪ್ಪನೇ ತಾನೆ, ನೋಡ್ಕೊತಾನೆ ಬಿಡು. ಓಹೋ, ಏನು ಕಮ್ಮಿ ಆಗಿಲ್ಲ ಅವ್ನು ನೋಡ್ಕೊಂಡ್ಲಿ. ಲೇ ಬಿಕ್ನಾಸಿ, ನಾನು ನೀನು ಹಂಗೇನಿಯ ನಿನಗೂ ಎಲ್ಲ ಕೊಟ್ಬಿಟ್ಟು ಸಾಕ್ಬೇಕಾಯ್ತದೆ ಅಂತ ಬಿಟ್ಬಿಟ್ಟಿದ್ರೆ ನೀನೇನು ಬೀದಿನಾಗ ಬಿದ್ದಿರ್ತಿದ್ದೆ ಅಷ್ಟೊತ್ತಿಗೆ. ಆದರೆ ನನ್ನ ಮಗಳು 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 ಅಂತ ಪಿರಾಣ ಇಟ್ಕೊಂಡು ನೀನು ನೋಡ್ಕೊಂಡಿದ್ದೀನಿ. ಆದರೆ ನೀನು ನಿನ್ನ ಮೊಮ್ಮಗು ನೋಡ್ಕೊಳಕ್ಕೆ ನಿಂಗೆ ಆಯ್ತಿಲ್ವೇನೆ? ನೋಡು, ನಮ್ಮ ವಂಶಕ್ಕೆ ಅಂತ ಇರೋದವನು ಒಬ್ಬನೇನೇನಿಯ. ಹೊಸಿ ಹುಷಾರಾಗಿ ನೋಡ್ಕೊಳ್ಳೋದು ಬಿಟ್ಬಿಟ್ರು ನೀನು ಹಿಂಗೆ ಎಲ್ಲನೂ ಬೀದಿಗೆ ಬಿಡ್ಬೇಡ. ನೋಡು, ಹೋಗ್ಬಿಟ್ಟು ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಅಳಿಯನ ಹತ್ರ ಕೈ ಕಾಲು ಹಿಡ್ಕೊಂಡು ಹೆಂಗೋ ಮಗಳನ್ನೂ ಹಂಗೇನಿ ಅಳಿಯನ್ನ ಒಂದು ಮಾಡು. ಈ ಟೈಮಾಗೆ ಸುಖವಾಗಿರ್ಲಿ ಅವರು. ಹೋಗು, ನಿನ್ನ ಮಾತು ಕೇಳ್ಬಿಟ್ಟು ನಾನೇನು ಬೀದಿಗೆ ಬರೋಣೆ? ಓಹೋ, ನೋಡು, ಈ ಬೀದಿನಾಗ ನಿಂತ್ಕೊಂಡು ಮಾತಾಡಿಸ್ಬೇಡ. ಯಾರ ನೋಡಿದ್ರು ಇವಳು ಏನಪ್ಪ ಮಮ್ತಿ ಒಬ್ಬೊಬ್ಬಳೆ ತಿಕ್ಲಂಗೆ ಮಾತಾಡ್ತಾವಳಲ್ಲ ಅಂತ ಅನ್ಕೊಬಿಡ್ತಾರೆ. ನಿನ್ನ ಮಾತು ಕೇಳಿ ನಾನು ಹಾಳಾಗಿ ಹೋಗಿದ್ದು. ನಿನ್ನ ಮಾತು ಕೇಳ್ಕೊಂಡು ಹುಡ್ದಾಗಿಂದನು ಅಯ್ಯೋ ನಮ್ಮಮ್ಮ ಅಂತ ಹೇಳ್ಬಿಟ್ಟು ನಿನ್ನ ಮಾತು ಕೇಳಿದ್ದಕ್ಕೆ ಇವತ್ತಿಲ್ಲೇ ಬೀದಿನಾಗ ಭಿಕ್ಷೆದು ತಾಯಿವ್ನಿ. ಅದೇ ನನ್ನ ಆಲೋಚನೆಯಿಂದ ನಾನೇನಾರ ಹೋಗಿದ್ರೆ ಇಷ್ಟೊಂದು ಕೋಟ್ಯಾಧೀಶ್ವರಿ ಆಗಿರ್ತಿದ್ದೆ ನಾನು. ನೋಡ್ದ, ಆ ಶಾರದಿ ಯಾರ ಮಾತು ಕೇಳಿಲ್ಲ. ಅಪ್ಪ ಅಮ್ಮ ಇಲ್ಲ ಅವಳಿಗೆ. ಅವಳ ತಲೆಯನ್ನು ಉಪಯೋಗಿಸ್ಕೊಂಬಿಟ್ಟು ಟಾಪಾಗಿ ಬಂದವಳೆ. ನನ್ನ ಬಾಳ್ ನೋಡು ಬೀದಿಗೆ ಬಂದು ನಿಂತಿರೋದು. ಹಬ್ಬಬ್ಬಬ್ಬ, ನಿನ್ನ ಮಾತು ಕೇಳಿ 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 ಜಲಮುದಾಗ ಹಾಳಾಗಿ ಹೋಗ್ಬಿಟ್ಟೆ. ನನ್ನ ಮಗಳು ಜೀವನನ ಹೆಂಗೆ ಸೆಟ್ಲ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಆ ಮಗ ನಮಗೇನು ಬೇಡ. ಅವನೇ ಮಡಿಕೊಂಡ್ಲಿ ತಗ. ಅದು ಎಷ್ಟು ದಿನ ಮಡಿಕೊಂಡು ಅದು ಎಷ್ಟು ದಿನ ಸಾಕ್ತಾನೋ ನಾನು ನೋಡೇನಿಯ ಬಿಟ್ಟೆನು. ನೀನು ಒಳ್ಳೆ ಒಂದು ಮನೆ ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲ ನಿಂಗೆ. ಅಮ್ಮನಂತೆ ಅಮ್ಮ. ಹೋಗು, ಅವಳು ಯಾವಳಿಗೂ ಸಹಾಯ ಮಾಡ್ತಿದ್ದೀಗಲ್ಲ ಮಾಡೋಗು. ಲೇ ಮಮ್ತಿ, ಈಗಾದ್ರೂ ನನ್ನ ಮಾತು ಕೇಳೆ. ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಮಾತು ಮೀರಬೇಡ ನೀನು. ನನ್ನ ಮಾತು ಕೇಳಿ ಸುಮ್ಕೇನಿಯ ಮಗಿನ ಕರ್ಕೊಂಬಿಟ್ಟು ಬಾ ಹೋಗು. ನೋಡು, ನನಗೆ ಯಾಕೋ ಎಲ್ಲ ಒಳ್ಳೇದಾಯ್ತದೆ ಮಗಿನ ಕರ್ಕೊಂಬಿಟ್ಟು ಬಂದರೆ ಅಂತ ಅನ್ನಿಸ್ತದೆ. ಹಿಂಗೆಲ್ಲನೂ ನೀನು ನನಗೆ ನಿಜವಾಗೂ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದನ್ನು ಮಾಡಿ ನೀನು ಹೋಗಿ ಸುಮ್ಕೇನಿಯ. ಅಳಿಯನ್ನು ಮೊಮ್ಮಗನು ಕರ್ಕೊಂಬಿಟ್ಟು ಬಂದು ಮನೆಗೆ ಮಡಿಕ. ಮನೆ ತಾನೇ, ಅವನೇ ಅಳಿಯನೇ ಸಂಪಾದನೆ ಮಾಡ್ತಾನೆ ಮನೆಯ. ನೋಡು, ಈಗ ನಾನು ಬೇರೆ ಯಾರ ಮನೆಯೂ ಕಿತ್ಕೊಂಡು ನೀನು ಕೊಡೋಕ್ಕಾಗಕ್ಕಿಲ್ಲ. ಅದ್ರಾಗೂ ಲಕ್ಷ್ಮೂ ಮನೆಯ ಕಿತ್ಬಿಟ್ಟು ನೀನು ಕೊಡೋಕೆ ನನ್ನ ಕೈಲಿ ಆಗೋದೇನೇ ಇಲ್ಲ. ನೀನು ಮರುವಾ ದಿನಾಗೆ ಹೋಗಿ ಅಳಿಯನ್ ಕರ್ಕೊಂಬಿಟ್ಟು ಬಾ. ಇನ್ನು ಮುಂದೆ ಎಲ್ಲ ನೀನು ಅಳಿಯನೇನೆಯ ಎಲ್ಲ ನೋಡ್ಕೊತಾನೆ. ನೀನು ಬಿಟ್ಟು ಉಪದೇಶ ನನಗೇನು ಬೇಕಾಗಿಲ್ಲ. ನೀ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡಿದ್ರು ಮಗ ಹುಡ್ತದೆ, ಅದು ನನ್ನ ಮೊಮ್ಮಗನೇ ಆಯ್ತದೆ. ಈಗ ಹುಟ್ಟ್ರನೇ ನನ್ನ ಮೊಮ್ಮಗ ಅಂತಲ್ಲ. ನನಗೇನು ಪಿರುತಿ ಇರಲಿಲ್ಲ ಅಂತ ಹೇಳ್ತಿಲ್ಲ, ಐತೆ. ಆದರೆ ಅಳಿಯಂಗೆ ಅಷ್ಟೊಂದು ಜಂಬ ಇರಬೇಕಾದ್ರೆ ನನಗೇನು ಎಷ್ಟು ಜಂಬ ಇರಬೇಡ ಹೇಳು. ಓಹೋ, ಅವ್ನಿಗೆ ಏನು ಜಾಂಬೂದ್ ಕೋಳಿ ಗೊತ್ತಾವನು, ಎಷ್ಟು ಜಾಂಬ ಪಡ್ತಾನೆ ಗೊತ್ತಾವನು, ಜಾಂಬೂದ್ ಕೋಳಿ ನನ್ನ ಮಗ ಅವನು. ಓಹೋ, ನನಗೆ ನೀನು ಹೇಳಕ್ಕೆ ಬರಬೇಡ ನೀನು. ಅವನ ಕತೆ ನನಗೆ ಗೊತ್ತು. ಹಂಗಾರೆ ನೀನು ನಾನು ಹೇಳಿದ ಮಾತು ಕೇಳಲ್ಲ. ನಿನ್ನ ಮೊಮ್ಮಗುನ ನೀನು ನೋಡ್ಕೊಳ್ಳಲ್ಲ, ನೀನು ಸಾಕಲ್ಲ. ಏನು ಮಾಡ್ತೀಯಾ? ನಾನು ಸಾಯಿಸ್ತೀಯಾ? ಬಾ ಸಾಯಿಸು ನೋಡೋಣ, ಬಾ ಸಾಯಿಸು. ನಿನಗೆ ಯಾವ ಸಾಯಿಸೋದಕ್ಕೂ ಆಗಕ್ಕಿಲ್ಲ ಅಂತ ನಂಗೆ ಗೊತ್ತಾಗ.
ಸುಮ್ಮನೆ ನಾನು ಹಿಂದೆ ಬರ್ಬೇಡ. ಮನೆ ಕೊಡಿಸ್ತೀಯಾ? ಫಸ್ಟ್ ಮನೆ ಕೊಡಿಸು. ಮನೆ ಕೊಡಿಸಿದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ. ಆ ಲಕ್ಷ್ಮನು ಅವ್ರ ಅಮ್ಮನು ಇಬ್ರು ಮನೆಯಿಂದ ಓಡಿಸು. ಆಮೇಕಿಂತ ಬೇಕಾದ್ರೆ ಬಂದ್ಬಿಟ್ಟು ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ನನ್ನ ಮನೆ ಅವಳು ಯಾವಳು ಬಿದ್ದವಳೆ, ನೀನು ಎದುರಿಸ್ಬಿಟ್ಟು ಓಡಿಸು ಅಂದರೆ ನಿನ್ನ ಕೈಲಿ ಓಡ್ಸೋಕ್ಕಾಯ್ತಿಲ್ಲ ಅವಳನ್ನ. ಬಂದು ಅಂತಾಗ ಇಲ್ದಿರೋದೆಲ್ಲ ಮಾತಾಡ್ತೀಗ ನೀನಂತೂ. ಸುಮ್ಮನೆ ಹೋಗಿ ಅದೇನೋ ಅಂತಾರಲ್ಲ, ಫಸ್ಟ್ ನೀನು ಹೋಗಿ ಫಸ್ಟು ಅದೇನೋ ಮಾಡೋಗು. ಕ್ಯಾಮೆಯ ಬಂದ್ಬಿಟ್ಲು ಹಂಗೆ ಹೇಳೋಕ್ಕೆ. ಲೇ ಮಮ್ತಿ, ನಾಳೆ ಭಾಳ ದುಃಖ ಪಡ್ತೀಯ ನೀನು. ನನ್ನ ಮಾತು ಕೇಳು. ಶಾನೆ ಅಂದರೆ ಶಾನೆ ದುಃಖ ಪಟ್ಬಿಡ್ತೀಗ ನೀನು. ನೀನು ಹಿಂಗೆಲ್ಲನೂ ನನ್ನ ಮಾತು ಮೀರಿದ್ರೆ ನಾಳೆ ಅನುಭವಿಸ್ಬೇಕಾಯ್ತದೆ. ಬ್ಯಾಡವೇ ಬೇಡ. ಯಾರ ಮಾತುನೂ ನಂಬೇಡ, ಯಾರ ಮಾತು ಕೇಳಬೇಡ. ನನ್ನ ಮಾತು ಕೇಳು. ಒಳ್ಳೆಯವನಾಗವನೇ. ಅಳಿಯನ್ನ ಕರ್ಕೊಂಬಿಟ್ಟು ಬಂದು ಮನೆಗೆ ಇಟ್ಕೊಂಡ್ರೆ ಅವನೇ ಮನೆ ಮಠ ಎಲ್ಲ ಸಂಪಾದನೆ ಮಾಡ್ತಾನೆ. ಇನ್ನೂ ಚಿಕ್ಕ ವಯಸ್ಸು, ಅವನು ಬೇಜಾನ್ ಸಂಪಾದನೆ ಮಾಡ್ತಾನೆ. ನನ್ನ ಮಾತು ಕೇಳು. ಅಯ್ಯೋ ಅಯ್ಯೋ ಅಯ್ಯೋ, ಶಿವಳು ಹೊಂಟೋಗ್ಬಿಟ್ಲು. ನನ್ನ ಮೊರಿ ಮೊಮ್ಮಗ ಹೀರೋನೊಬ್ಬನೇನಿಯ. ಅವನು ಇವಾಗ ಇಲ್ಲ ಅಂದರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಜೀವ. ಅಯ್ಯೋ ಪಾಪ, ಎಳೆ ಮಗ. ನೋಡಿದ್ರೆ ನೀಯ ನನಗೆ ಒಂಥರ ದುಃಖ ಆಯ್ತದೆ. ಅಪ್ಪ ಅಮ್ಮನ ಪ್ರೀತಿ ಇಲ್ದಿದ್ದಂಗೆ ಬೆಳೀತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾಳೆ ಅನಾಥೆ ಆಗೋಗ್ಬಿಟ್ಟು ಅನಾಥನ ಥರ ಬೆಳೆದ್ಬಿಟ್ರೆ ಏನಪ್ಪ ಮಾಡಲಿ? ಲಕ್ಷ್ಮಿ ಬರಲಿ, ಮಾತಾಡ್ತೀನಿ. ನನ್ನ ಮೊಮ್ಮಗಂಗೆ ಏನೂ ಆಗಲಿಲ್ಲ ಅಂದರೆ ಅಷ್ಟೇ ಏನಿಯೇ ಸಾಕು. ಆ ಎಳೆ ಮೊಮ್ಮಗ ಏನು ಮಾಡೈತೆ? ನಾನು ಬದುಕಿದ್ರೆ ಬಂಗಾರ ನೋಡ್ಕೊಂಡಂಗೆ ನೋಡ್ಕೊತಾ ಇದ್ದೆ ನಾನು. ಅನ್ಯಾಯವಾಗಿ ಸತ್ತೋಗ್ಬಿಡ್ತೆ. ನನ್ನ ಕೈಯಾಗ ಆಟ ಆಡಿ ಬೆಳೆದಿರೋ ಮಗ ಅದು. ಅಯ್ಯೋ ದೇವ್ರೇ, ಈ ಮಮ್ತಿಗೆ ಯಾಕೆ ನನ್ನ ಸಂಕಟ ಅವಳಿಗೆ ಅರ್ಥ ಆಯ್ತಿಲ್ಲ. ನನಗೆ ಸಂಕಟ ಆಯ್ತೈತೆ. ಆ ಮಗನ ನೋಡ್ಬಿಟ್ಟು ಇವಳಿಗೆ ಸಂಕಟ ಆಯ್ತಿಲ್ವೇ? ಅಯ್ಯೋ ಮಮ್ತಿ, ಯಾವ ದರ್ಬೇಸಿ ಬುದ್ಧಿ ಬಂದ್ಬಿಡ್ತೆ ನಿನಗೆ. ಪ್ರಪಂಚದಾಗಿರೋರೆಲ್ಲ ಒಳ್ಳೆಯವ್ರು ಆಯ್ತವ್ರೆ, ನಿನಗೆ ಯಾಕೆ ಒಳ್ಳೆಯದಾಗಬೇಕು ಅಂತ ಅನ್ನಿಸ್ತಿಲ್ಲ ನಿನಗೆ? ಅಯ್ಯೋ ಶಿವನೇ, ನಮ್ಮಪ್ಪ ಹೆಂಗಪ್ಪ ಇವಳಿಗೆ ಬುದ್ಧಿ ಕಲಿಸ್ಲಿ ನಾನು. ಈ ಮನೆಯ ಬುಡ್ಸ್ಕೊಟ್ಬಿಟ್ರೆ ಹಾಂ, ಲಕ್ಷ್ಮು ಮೋಸ ಮಾಡ್ದಂಗೆ ಹಾಕಿಲ್ವಾ? ಲಕ್ಷ್ಮು ಎಷ್ಟು ಕಷ್ಟಪಟ್ಟು ಮನೆಯ ಇದು ಮಾಡ್ಕೊಂಡು ತಗೊಂಡವಳೆ. ನಾನು ಈ ಮನೆಯ ಇಸ್ಕೊಡೋಕ್ಕಾಯ್ತದ? ನನ್ನ ಸುಖಗೋಸ್ಕರ ಲಕ್ಷ್ಮು ಜೀವನ ಹಾಳು ಮಾಡ್ಲಾ? ಪಾಪ, ಬೇಡ 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 ಬೇಡ. ಲಕ್ಷ್ಮು ಬಂದ? ಹೋ ಅಜ್ಜಿ, ಹೇಳಜ್ಜಿ, ಬಂದ್ಬಿಟ್ಟಿದ್ಯಾ ನೀನು? ಅಯ್ಯೋ ಅಜ್ಜಿ, ಎಗ್ ರೈಸು ನಿನಗೆ ತಗೊಂಬಿಟ್ಟು ಬರೋದು ಮರ್ತೋಗ್ಬಿಟ್ಟೆ. ನೀನು ಯಾವಾಗ ಕೇಳೋಕ್ಕಿಲ್ವಲ್ಲ, ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಇನ್ನೊಂದ್ಕಿಂತ ಸಂಜೆ ಬರ್ಬೇಕಾದ್ರೆ ತಗೊಂಬಿಟ್ಟು ಬರ್ತೀನಿ ಕಣಜ್ಜಿ. ಅದಕ್ಕೆ ಹುಡಿಕೊಂಬಿಟ್ಟು ಬಂದೇನೋ ನೀನು? ಅಯ್ಯೋ ಇಲ್ಲ ಕಣವ ಲಕ್ಷ್ಮು, ಅದು ಕುಡಿಕೊಂಬಿಟ್ಟು ಬರಲಿಲ್ಲ. ಬ್ಯಾರೆ ವಿಷಯನ ನಿಂತಾಗ ಮಾತಾಡಬೇಕಿತ್ತು. ನನ್ನ ಹತ್ರ ಬ್ಯಾರೆ ವಿಷಯನ ಏನು ಮಾತಾಡ್ಬೇಕು ಹೇಳಜ್ಜಿ? ನಿನಗೆ ಗೊತ್ತಿಲ್ದಿರೋದು ಏನವ ಐತೆ? ಅದು ಅದು ಇವಾಗ ಅದೇ ನಿಮ್ಮ ಅಂಗಡಿನ ಕೆಲಸ ಮಾಡ್ತಾವಳಲ್ಲ ಶಾಂತಮ್ಮ, ನೋಡ್ಕೊತಿರೋ ಮಗು ನನ್ನ ಮೊಮ್ಮಗುನೇ ತಾನೇ. ನಿನಗೂ ಗೊತ್ತಲ್ವಾ ನನ್ನ ಮೊಮ್ಮಗು ಅಂತ? ಹಾಂ ಗೊತ್ತಜ್ಜಿ. ನನಗೆ ನನ್ನ ಮೊಮ್ಮಗು ಅಂದರೆ ಶಾನೆ ಪ್ರಾಣ ಕಣವ. ನಮ್ಮ ವಂಶದ ಕುಡಿ ಅಲ್ವಾ, ಇಷ್ಟ ಇಲ್ದಿದ್ದಂಗೆ ಇರ್ತದ. ನನ್ನ ಪೀರಾಣನೆಯ ಮಾಡಿಕೊಂಡಿವ್ನಿ ನಾನಂತೂ. ಆದರೆ ಮಮ್ತಿ ಹಿಂಗೆಲ್ಲ ಮಾಡ್ಬಿಟ್ಟು ಮೊಮ್ಮಗುನು ಕೊಟ್ಬಿಟ್ಟು ಈಚೆ ಕಡೆ ಕಳಿಸ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಅಂದರೆ ನನ್ನ ಮೊಮ್ಮಗು ಚೆನ್ನಾಗಿ ನನಗೆ ಬೆಳೀತದ ಬೆಳೆಯಲ್ವ ಅಂತ ನನಗೆ ಅನುಮಾನ. ಈಗ ಶಾಂತಮ್ಮ ಚೆನ್ನಾಗಿ ನೋಡ್ಕೊತಾಳ, ಚೆನ್ನಾಗಿ ನೋಡ್ಕೊಳಕ್ಕಿಲ್ವ ಅಂತ ಟೆನ್ಷನ್ ಆಗೋಗ್ಬಿಟ್ಟೈತಿ. ಅಲ್ಲ, ಈಗ ನನ್ನ ಮೊಮ್ಮಗುಂಗೆ ಯಾರ ಮುಂದೆ ದಿಕ್ಕು ಅಂತ? ಅಜ್ಜಿ, ನಿನಗೆ ನನ್ನ ಮೇಲೆ ನಂಬಿಕೆ ಇಟ್ಬಿಡು. ನೀನು ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನಿನ್ನ ಮೊಮ್ಮಗುನ ನನ್ನ ಪಾಲಕ್ಕೆ ಬಿಟ್ಬಿಡು, ನಾನು ನೋಡ್ಕೊತೀನಿ. ಅವಳು ಶಾಂತಮ್ಮ ಭಾಳ ಒಳ್ಳೆಯವಳು. ಗಂಡ ಇಲ್ವಲ್ಲ, ತುಂಬ ಕಷ್ಟಪಟ್ಟವಳೆ. ಒಂದು ಕೆಟ್ಟ ಕೆಲಸ ಮಾಡಲ್ಲ ಗೊತ್ತಾ? ಈಗ ಎಷ್ಟೋ ಜನ ಗಂಡ ಸತ್ತೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಇದಕ್ಕೆ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಬೇರೆ ಥರ ಇದು ಮಾಡಿಬಿಟ್ಟು, ಅದು ಚಿಕ್ಕ ವಯಸ್ಸಾಗಿ ಸತ್ತಿರೋದಕ್ಕೆ ಬೇರೆ ಮದುವೆ ಮಾಡ್ಕೊಂಡು ಹೊಂಟೋಯ್ತಾರೆ. ಆದರೆ ಇವಳು ಬೇರೆ ಮದುವೆನೂ ಮಾಡ್ಕೊಂಡಿದ್ದಂಗೆ ಮಗುಗೋಸ್ಕರ ಅಂತನೇ ಜೀವನ ಮಾಡ್ತಾವಳೆ. ನೀವು ಯೋಚನೆ ಮಾಡಿ ಅಜ್ಜಿ, ನನಗಿನ್ನ ತುಂಬ ಒಳ್ಳೆಯವಳು ಶಾಂತಮ್ಮ ಗೊತ್ತಾ? ನನಗೇನು ಅನ್ನಿಸ್ತದೆ ಅಂತಂದರೆ, ಅಂದರೆ ನಿಮ್ಮ ಮಗಳು ಅಳಿಯ ಹೇಳ್ದಂಗೆನೇ ಮಗ ಇವಾಗ ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗಿ ಆಟ ಆಡ್ತದೆ ಅಂತ ನನಗೆ ಹೇಳ್ತಾನೆ. ನೋಡಿ, ನನ್ನ ಮಾತು ಕೇಳಿ ನೀವು ಈ ಖುಷಿಯಾಗಿರಿ. ಯಾಕಂದರೆ ಶಾಂತಮ್ಮನ ಕೈಯಾಗ ಮಗ ತುಂಬ ಚೆನ್ನಾಗಿ ಬೆಳೀತಾ ಐತೆ. ಇವಾಗ ನಿಮ್ಮ ಮಗು ಚೆನ್ನಾಗಿ ಖುಷಿಯಾಗಿರೋದು ಮುಖ್ಯನಾ, ಇಲ್ಲ ಅಂದರೆ ನಿನ್ನ ಮಗಳು ಮನೆಯಾಗಿರೋದು ಮುಖ್ಯನಾ ಅಂತ ಯೋಚನೆ ಮಾಡಿ. ನಿಜವಾಗೂ ನೀವೇ ಕುಂತ್ಕೊಂಡು ಯೋಚನೆ ಮಾಡಿ ಸ್ವಲ್ಪ. ಹಂಗಾರೆ ನನ್ನ ಮೊಮ್ಮಗು ಚೆನ್ನಾಗೇ ಇರ್ತದ ಅಂತೀಯ ಲಕ್ಷ್ಮು? ಅದಕ್ಕೆ ನೀನು ಗ್ಯಾರಂಟಿ ಕೊಡ್ತೀಯ ತಾನೇ? ಅಕಸ್ಮಾತ್ ಏನ ಶಾಂತಮ್ಮ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಮಗನ ಅಂತ ಹೇಳಿದ್ರೆ ನೀನು ಹೆಂಗನ ಹೊಸಿಯವಳು ಬುದ್ಧಿ ಹೇಳ್ಬಿಟ್ಟವಳಿಗೆ ನನ್ನ ಮೊಮ್ಮಗುನ ಚೆನ್ನಾಗಿ ನೋಡ್ಕೊಳಂಗೆ ಮಾಡ್ತೀಗ ತಾನೇ? ಅಜ್ಜಿ,
ಅವಳು ನೋಡ್ಕೊಳ್ಳಿಲ್ಲ ಅಂದರೆ ನಾನೇ ಕರ್ಕೊಂಡು ಬಂದು ನೋಡ್ಕೊಂತೀನಿ ಸರಿನಾ. ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ ಅಜ್ಜಿ. ಅವಳು ತುಂಬ ಒಳ್ಳೆವಳು ಹೇಳಿದ್ನಲ್ಲ ಅಂತ ಕೆಟ್ಟವಳೇನಲ್ಲ. ಸ್ವಲ್ಪ ದೊಡ್ಡವನಾಗ ತನಕ ನೋಡ್ಕೋಬೇಕಾಗ್ತೈತೆ, ಆಮೇಲೆ ದೊಡ್ಡವನಂದ್ಮೇಲೆ ಅವ್ನ ಬುದ್ಧಿ ಅವನೇ ಬರ್ತದಲ್ಲ. ಅಜ್ಜಿ ನೀನು ತಲೆನೇ ಕೆಡಿಸ್ಕೊಬೇಡ. ಅಂಥ ಪರಿಸ್ಥಿತಿ ಅಂತ ಏನಾದರೂ ಬಂದರೆ ನಾನೇ ಕರ್ಕೊಂಡು ಬಂದು ನೋಡ್ಕೊತೀನಿ ಸರಿನಾ. ನೀನು ಇದಕ್ಕೆಲ್ಲ ಚಿಂತೆ ಮಾಡಬೇಕಾ? ನನಗೇನು ಇವಾಗ ಮಕ್ಕಳ ಮರಿನಾ? ನನ್ನ ಗಂಡ ಎಲ್ಲವನು ನನಗೇನೇನಿಯ ಗೊತ್ತಿಲ್ಲ. ಅಂಥ ಪರಿಸ್ಥಿತಿನಾಗ ಇವನಿ ನಾನು. ಅಂಥದ್ರಾಗ ನನ್ನ ಮಕ್ಕಳು ಗೀಕ್ಳು ಅವೆಲ್ಲ ಏನೂ ಇಲ್ಲ. ನಾನೊಂಥರ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಅದು ಇದು ಏನೂ ಮಾಡಲ್ಲ. ಹಿಂಗೇನಿಯ ಬೇಕಾದ್ರೆ ಇದ್ಬಿಟ್ಟು ಯಾರೆಲ್ಲರಿಗೂ ಸಹಾಯ ಮಾಡ್ಕೊಂಡು ಇದ್ಬಿಡೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಸರಿನೇ. ಇನ್ನು ನಿಮ್ಮ ಮೊಮ್ಮಗು ಜವಾಬ್ದಾರಿನ ನನಗೆ ಬಿಡಿ, ಆ ಶಾಂತಮ್ಮನ ಜವಾಬ್ದಾರಿನೂ ನನಗೆ ಬಿಡಿ. ಅವಳು ನೋಡ್ಕೊತಾಳೋ ಬಿಡ್ತಾಳೋ ನಿಮ್ಗೆ ಯಾಕೆ, ನಾನು ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೀನಲ್ವಾ, ಸಾಕಲ್ವಾ? ಈಗ ನನಗೆ ಸಮಾಧಾನ ಆಯಿತು ಕಣವ. ನಿನ್ನ ಹತ್ರ ಮಾತಾಡ್ಬಿಟ್ಟು ಯಪ್ಪ ನನಗಂತೂ ಈಗ ಸಮಾಧಾನ ಆಯಿತು. ನನ್ನ ಮೊಮ್ಮಗುನ ಚೆನ್ನಾಗಿ ನೋಡ್ಕೊತೀನಿ ಅಂತ ಮಾತು ಕೊಟ್ಟಲ್ಲ, ಅಷ್ಟೇ ನೀಯೇ ಸಾಕು, ಇನ್ನೇನು ಬೇಡ ಕಣವ. ಭಾಳ ತೃಪ್ತಿ ಆಯಿತು. ನನ್ನ ಕಣ್ಣು ಮುಂದೆನೇ ನೋಡ್ತಿರ್ತೀನಲ್ಲ, ಪಿಳ 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 ಓಡಾಡ್ತಿರ್ತಾನೆ, ಪಿಳ ಪಿಳ ಮಾತಾಡ್ತಿರ್ತಾನೆ, ಭಾಳ ಸಂತೋಷ ಆಯ್ತದೆ. ನಾನೇ ಚಿಕ್ಕ ಮಗಿನಾಗೆ ಆಟ ಆಡಿಸ್ತಿದ್ದೆ ನಾನುವೆ. ಹೊಸಿ ದೊಡ್ಡವನಾಗವನಿವಾಗ, ಅಷ್ಟು ಬಿಟ್ರೆ ಭಾಳ ಖುಷಿ ಆಯ್ತದೆ ಕಣವ. ಅಪ್ಪ ಚೆನ್ನಾಗಿಕ್ಕಿರ್ಲಿ ಚೆನ್ನಾಗಿಕ್ಕಿರ್ಲಿ. ಹೆಂಗನವೆ ಆ ಮಮ್ತಿ ನನ್ನ ಮಗಳು ಇನ್ನು ಸ್ವಲ್ಪ ದಿನ ನನ್ನ ಜಾಗಕ್ಕೆ ಬತ್ತಾಳಲ್ಲ, ಮೆಟ್ಟು ತಗೊಂಡು ಹೊಡಿತೀನಿ. ಸತ್ ಮೇಲೆ ನನ್ನ ಥರನೇ ಆಯ್ತಾಳಲ್ಲ, ಅವಾಗ ಮೆಟ್ಟು ತಗೊಂಡು ಹೊಡಿತೀನಿ. ಇಲ್ಲಿಗೆ ಬರಲಿ. ನೋಡ್ತಾಳ, ಅವಳಿಗೂ ಗೊತ್ತಾಯ್ತದ ಕಷ್ಟ ಏನು ಅಂತ. ಹಂಗ್ಯಾಕಂತೀರಾ? ಸರಿ ಸರಿ, ನಿಮ್ಗೆ ಎಗ್ ರೈಸ್ ಬೇಕು ತಾನೆ, ನಾನು ತಂದು ಕೊಡ್ತೀನಿ. ಈ ಕಬಾಬ್ ಬೇರೆ ಹಾಕಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೀನಿ, ಅದು ಚೆನ್ನಾಗಿ ವ್ಯಾಪಾರ ಆಯ್ತದೆ. ಇವತ್ತು ಭಾನುವಾರ ಕಣಜಿ, ವ್ಯಾಪಾರ ಶಾನೆ. ನಾನು ಉಣ್ಕೊಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಊಟ ಮಾಡ್ಕೊಂಡ್ಬಿಟ್ಟು ಉಣ್ಬಿಟ್ಟು ಹೋಯ್ತೀನಿ ನಾನುವೇ. ಸರಿನಾ, ಬರ್ಬೇಕಾದ್ರೆ ತಗೊಬಿಟ್ಟು ಬರ್ತೀನಿ. ಸರಿ ಕಣವ, ಆಯಿತು. ಅಯ್ಯಯ್ಯ, ಇಷ್ಟೊಳ್ಳೆ ಹುಡುಗಿಗೆ ನಾನು ಮೋಸ ಮಾಡಿಬಿಟ್ಟಿದ್ರೆ ದೇವ್ರು ನನಗೆ ಕ್ಷಮಿಸೋಣ. ಇಂಥ ಒಳ್ಳೆ ಹುಡುಗಿ ಕೈಯಿಂದ ಮನೆಯ ಕಿತ್ಕೊಬಿಟ್ಟು ಮನೆಯಾಳಿ ನನ್ನ ಮಗಳು ಕೈ ಕೊಡೋಕ್ಕಾಯ್ತದ ಮನೆನಾ ಹೇಳು? ಇಲ್ಲ 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 ಇಲ್ಲ, ಮಗಳು ಕೈಗೆ ಮಾತ್ರ ಕೊಡೋಕ್ಕಾಗಕ್ಕಿಲ್ಲ. ಮಗಳು ಕೈಗೆ ಯಾಕೆ ಕೊಡಬೇಕು ಮನೆಯ? ಓಹೋ, ಏನಂತ ಇದು ಬಿಡು. ಲಕ್ಷ್ಮುಗೆ ಸರಿಯಾಗೈತಿ ಮನೆ. ಇನ್ನೂ ಲಕ್ಷ್ಮು ಸಂದಾಗಿ ಬೆಳೆದು ಇನ್ನೂ 4 ಜನಕ್ಕೆ ಉಪಯೋಗ ಅಂದರೆ ಬರಬೇಕು, ಅವಳೇನೆ ಸಹಾಯ ಮಾಡೋ ಅಂತ ಇದಕ್ಕೆ ಬರಬೇಕು. ಎಲ್ಲ ನನ್ನ ಆಶೀರ್ವಾದ ಎಲ್ಲ ಇವಳ ಮೇಲೇನೇ ಇರಲಿ. ಏನಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾಯ್ತಾ? ಇಷ್ಟು ವಿಡಿಯೋ ಇಷ್ಟ ಆಯ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಚಾನಲ್ಲಾಗೂ ಹೆಂಗೆ ವಿಡಿಯೋ ಬರ್ತಾವೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ಎಷ್ಟು ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಆಗಲೇ ರಾತ್ರಿ 12:15 ಆಗೈತೆ. ಮಧ್ಯರಾತ್ರಿ 12:15 ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಲ್ಲ, ಅದಕ್ಕೇನೆ 12:15 ವಿಡಿಯೋ ಮಾಡ್ತಾಯಿದ್ದೀನಿ. ವಾಯ್ಸ್ ಹೆಂಗೆ ಬರ್ತಾಯಿತ್ತೋ ನನಗೆ ಗೊತ್ತಿಲ್ಲ. ಸಖತ್ತು ಕೋಲ್ಡ್ ಐತೆ ಇಲ್ಲಿ, ಆದ್ರೂ ವಿಡಿಯೋ ಮಾಡ್ತಾಯಿದ್ದೀನಿ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಂಡೇ ಅಲ್ವಾ, ನೀವು ಒಂದು ದಿನ ಹಾಕಲಿಲ್ಲ ಅಂದ್ರೇ ಜಾಸ್ತಿ ಇದು ಮಾಡಿಬಿಡ್ತೀರಾ. ನೀವು ಹಂಗೆ ಹಿಂಗೆ ಸುಳ್ಳು ಹೇಳ್ತೀರಾ, ನಾಟಕ ಮಾಡ್ತೀರಾ ಅಂತ ಹೇಳ್ಬಿಡ್ತೀರಾ ಅಂತ ಹೇಳ್ಬಿಟ್ಟು 12:15 ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸರಿನಾ. ತುಂಬ ಅಂದರೆ ನಂಗೆ ತುಂಬ ಖುಷಿ ಆಗ್ತೈತೆ ನೀವು ಕಮೆಂಟ್ ಎಲ್ಲ ಮಾಡ್ತಾಯಿದ್ರೆ. ನಿಜವಾಗ್ಲೂ ಎಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ನೋಡೋಣ, 12:15 ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಸಲ ಮಾಡಿದ್ದೀನಿ ನಾನು 12:15 ವಿಡಿಯೋನ. ಅದೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ನಾವು ಹೋಗ್ಬೇಕಾದ್ರೂ ನಾನು ಮಿಡ್ ನೈಟ್ ತನಕ ನಾನು ವಿಡಿಯೋ ಮಾಡಿಬಿಟ್ಟೇ ಹೋಗ್ತಾಯಿದ್ದೀನಿ. ಆದರೆ ಯಾಕೋ ಇವಾಗ ಸ್ವಲ್ಪ ವಾಯ್ಸ್ ನಂದು ಕೋಲ್ಡ್ ಆಗಿರೋದಕ್ಕೆ ಚೇಂಜ್ ಆಗಿರ್ಬೋದು ಅಂತ ಅನ್ನಿಸ್ತಾ ಐತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ.